ಒಂದಲ್ಲ ಎರಡಲ್ಲ 5 ಜನರ ಶವವನ್ನ ಅದು 17 ವರ್ಷದ ನಂತರ ಸಮಾಧಿಯಿಂದ ಹೊರಗಡೆ ತೆಗೆದು ಎಕ್ಸಾಮಿನೇಷನ್ ಮಾಡ್ತಾರೆ. ಎಲ್ಲಿ ಅಂತ ಕೇಳ್ತೀರಾ? ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ. 17 ವರ್ಷದವರೆಗೂ ಯಾರಿಗೂ ಅನುಮಾನನೇ ಬರ್ದಿರೋಂತ ಈ ಕೇಸ್ ಸಾಲ್ವ್ ಆಗಿದ್ದು ಹೇಗೆ ಅಂತ ಗೊತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋನ ಫುಲ್ ನೋಡಿ, ಆಗ್ಲೇ ನಿಮ್ಗೆ ಈ ಕೇಸ್ ನ ಬಗ್ಗೆ ಅರ್ಥ ಆಗೋದು. ಕೇರಳ ರಾಜ್ಯದ ಕೋಝಿಕೋಡ್ ಎಂಬ ಜಿಲ್ಲೆಯಲ್ಲಿದ್ದಂತಹ ಕುಡುತೈ ಅನ್ನೋ ಒಂದು ಊರಿನಲ್ಲಿ ಆನಮ್ಮ ಮತ್ತು ಟೋಮ್ ಥಾಮಸ್ ಅನ್ನುವಂತಹ ದಂಪತಿಗಳು ತಮ್ಮ 3 ಅಂತಸ್ತಿನ ಮನೆಯಲ್ಲಿ ವಾಸವಾಗಿರ್ತಾರೆ. ಈ ದಂಪತಿಗಳಿಗೆ ರಾಯ್ ಥಾಮಸ್ ಮತ್ತು ರೋಜೋ ಥಾಮಸ್ ಅಂತ ಇಬ್ಬರು ಗಂಡು ಮಕ್ಕಳು ಇರ್ತಾರೆ. ಮೊದಲನೆಯ ಮಗ ರಾಯ್ ಥಾಮಸ್ಗೆ ಜಾಲಿ ಜೋಸೆಫ್ ಅನ್ನೋರ ಜೊತೆ ಮದುವೆ ಆಗಿರುತ್ತೆ. ರಾಯ್ ಥಾಮಸ್ ನಿರುದ್ಯೋಗಿ ಆಗಿದ್ರಿಂದ ಜಾಲಿ ಜೋಸೆಫ್ ಅವರು ಪ್ರತಿಷ್ಠಿತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ಕಾಲೇಜ್ ಇವರ ಮನೆಯಿಂದ ಅರ್ಧ ಗಂಟೆಯ ಪ್ರಯಾಣ ದೂರವನ್ನ ಹೊಂದಿರುತ್ತೆ. ಸದ್ಯಕ್ಕೆ ಮನೆಯಲ್ಲಿ ಯಾವುದೇ ರೀತಿಯ ಕೊರತೆ ಅನ್ನೋದು ಇರೋದಿಲ್ಲ. ಹೀಗಿರುವಾಗ ಒಂದಿನ ಅಂದ್ರೆ ಸೆಪ್ಟೆಂಬರ್ 22, 2002ರಲ್ಲಿ 57 ವರ್ಷದ ಆನಮ್ಮ ಥಾಮಸ್ ಇದ್ದಕ್ಕಿದ್ದಂತೆ ಸಾವನ್ನಪ್ತಾರೆ. ಆನಮ್ಮ ಥಾಮಸ್ ಅವರಿಗೆ ಅನೇಕ ಆರೋಗ್ಯ ಸಮಸ್ಯೆಗಳಿದ್ದಂತಹ ಕಾರಣ ವಯೋಸಹಜ ಕಾಯಿಲೆಯಿಂದ ಸತ್ತಿದ್ದಾರೆ ಅಂತ ಯಾರು ಈ ಬಗ್ಗೆ ಹೆಚ್ಚಿನದಾಗಿ ಚರ್ಚೆ ಮಾಡೋದಿಲ್ಲ. ಅವರ ಫಿನರಲ್ ನ ಕೂಡ ಮಾಡಿ ಮುಗಿಸ್ತಾರೆ. ಈಗ ಆ ಮನೆಯಲ್ಲಿ ಆನಮ್ಮ ಥಾಮಸ್ ಇಲ್ಲ ಅನ್ನೋ ಒಂದು ನೋವನ್ನ ಬಿಟ್ರೆ ಯಾವುದೇ ರೀತಿಯ ಕೊರತೆ ಅಂತೂ ಇರೋದಿಲ್ಲ. ಆನಮ್ಮ ಥಾಮಸ್ ಅವರು ಸತ್ತ 6 ವರ್ಷಗಳ ನಂತರ ಅಂದ್ರೆ ಸೆಪ್ಟೆಂಬರ್ 26, 2008ರಲ್ಲಿ ಆನಮ್ಮ ಥಾಮಸ್ ಅವರ 66 ವರ್ಷದ ಪತಿ ಟಾಮ್ ಥಾಮಸ್ ಅವರು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ತಾರೆ. ಆಸ್ಪತ್ರೆಗೆ ಕರೆದೊಯ್ದ್ರು ಸಹ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ವೈದ್ಯರು ಕೂಡ ತಿಳಿಸ್ತಾರೆ. ಇಲ್ಲಿಯವರೆಗೂ ಯಾರಿಗೂ ಸಹ ಒಂದು ಸಣ್ಣ ಅನುಮಾನ ಕೂಡ ಬಂದಿರೋದಿಲ್ಲ. ಆದ್ರೆ ಟಾಮ್ ಥಾಮಸ್ ಅವರು ಸತ್ತ 4 ವರ್ಷದ ನಂತರ 40 ವರ್ಷದ ರಾಯ್ ಥಾಮಸ್ ಅಂದ್ರೆ ಟಾಮ್ ಥಾಮಸ್ ಅವರ ಮಗ ಅಕ್ಟೋಬರ್ 30, 2011ರಲ್ಲಿ ಬಾತ್ರೂಮ್ ನೆಲದ ಮೇಲೆ ಬಿದ್ದು ಸಾವನ್ನಪ್ತಾನೆ. ಇಲ್ಲಿ ರಾಯ್ ಥಾಮಸ್ ಅವರ ಚಿಕ್ಕಪ್ಪ ಮ್ಯಾಥ್ಯೂ ಮಂಜಿದಿ ಅವರಿಗೆ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಅವರು ಮರಣೋತ್ತರದ ಪರೀಕ್ಷೆ ಅಗತ್ಯವಿದೆ ಎಂದು ಒತ್ತಾಯಿಸಿ ರಾಯ್ ಥಾಮಸ್ ಅವರ ಮೃತದೇಹವನ್ನ ಆಸ್ಪತ್ರೆಗೆ ಕರೆದೊಯ್ತಾರೆ. ಆಸ್ಪತ್ರೆಯಲ್ಲಿ ರಾಯ್ ಥಾಮಸ್ ಅವರ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದಂತಹ ವೈದ್ಯರು ರಾಯ್ ಥಾಮಸ್ ಅವರು ಚಿನ್ನಾಭರಣದ ತಯಾರಿಕೆಯಲ್ಲಿ ಬಳಸುವಂತಹ ಸೈನೈಡ್ ಸೇವಿಸಿ ರಾಯ್ ಥಾಮಸ್ ಮರಣ ಹೊಂದಿದ್ದಾನೆ ಅಂತ ರಿಪೋರ್ಟ್ ಕೊಡ್ತಾರೆ. ಇಲ್ಲಿ ಆಶ್ಚರ್ಯ ಏನಂದ್ರೆ ಸೈನೈಡ್ ಒಂದು ಮಾರಕ ರಾಸಾಯನಿಕ ವಸ್ತು. ಇದು ಸಾಮಾನ್ಯವಾಗಿ ಯಾರಿಗೂ ಸಹ ಸಿಗೋದಿಲ್ಲ. ಇದನ್ನ ಸೇವಿಸಿ ರಾಯ್ ಥಾಮಸ್ ಸತ್ತಿದ್ದಾನೆ ಅಂದಾಗ ಇಲ್ಲಿ ಆಗಬೇಕಾಗಿದ್ದಂತಹ ದೊಡ್ಡ ಮಟ್ಟದ ಪೊಲೀಸ್ ತನಿಖೆ ಆಗೋದಿಲ್ಲ. ಇನ್ನು ರಾಯ್ ಥಾಮಸ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಎಲ್ಲರೂ ಸಹ ನಂಬುತ್ತಾರೆ. ಹೀಗೆ ಇರಬೇಕಾದ್ರೆ ಏಪ್ರಿಲ್ 24, 2014ರಲ್ಲಿ ರಾಯ್ ಥಾಮಸ್ ನ ಚಿಕ್ಕಪ್ಪ 67 ವರ್ಷದ ಮ್ಯಾಥ್ಯೂ ಕೂಡ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ತಾನೆ. ಇವನ ಸಾವು ಕೂಡ ಹೃದಯಾಘಾತ ಅಂತ ಬಿಂಬಿಸಲಾಗುತ್ತೆ. ಇಲ್ಲಿಯೂ ಸಹ ಯಾರಿಗೂ ಕೂಡ ಅನುಮಾನ ಬರೋದೇ ಇಲ್ಲ. ಇನ್ನು ಅದೇ ವರ್ಷ ಶಾಜು ಶಿಕಾರಿಯಸ್ ಮತ್ತು ಸಿಲಿ ಶಾಜು ಅವರ ಮಗಳ ನಾಮಕರಣ ಸಮಾರಂಭ ಇರುತ್ತೆ. ಈ ಶಾಜು ಶಿಕಾರಿಯಸ್ ಯಾರಂದ್ರೆ ರಾಯ್ ಥಾಮಸ್ ಅವರ ಸೋದರ ಸಂಬಂಧಿ. ಇವರ 2 ವರ್ಷದ ಮಗಳು ಅಲ್ಫೈನ್ ನ ನಾಮಕರಣ ಸಮಾರಂಭದಲ್ಲಿ ಆ 2 ವರ್ಷದ ಮಗು ಉಸಿರುಗಟ್ಟಿ ತೀರಿ ಹೋಗುತ್ತೆ. ಇಲ್ಲಿಯೂ ಕೂಡ ಯಾರಿಗೂ ಅನುಮಾನ ಬರೋದಿಲ್ಲ. ಹೀಗೆ ಇರುವಾಗ 2016ರಲ್ಲಿ ಶಾಜು ಶಿಕಾರಿಯಸ್ ಅವರ ಪತ್ನಿ ಸಿಲಿ ಶಾಜು ಅವರು ಕೂಡ ನೀರನ್ನ ಕುಡಿದು ಹಾಗೆ ಕುಸಿದು ಬಿದ್ದು ಸಾವನ್ನಪ್ತಾರೆ. ಇಲ್ಲಿಯೂ ಕೂಡ ಯಾವುದೇ ರೀತಿಯ ಅನುಮಾನ ಮೂಡೋದಿಲ್ಲ. ಸಿಲಿ ಶಾಜು ಅವರ ಸಾವು ಕೂಡ ಸಹಜ ಸಾವು ಎಂದು ಬಿಂಬಿಸಲಾಗುತ್ತೆ. ಇನ್ನು ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಯಾವಾಗ ಸಿಗುತ್ತೆ ಅಂದ್ರೆ 2017ರಲ್ಲಿ ದಿವಂಗತ ರಾಯ್ ಥಾಮಸ್ ಅವರ ಪತ್ನಿ ಜಾಲಿ ಜೋಸೆಫ್ ಅವರು ಈ ಶಾಜು ಶಿಕಾರಿಯಸ್ ನ ಮದುವೆ ಆಗ್ತಾರೆ. ಇಲ್ಲಿ ಎಲ್ಲರಿಗೂ ಸಹ ಅನುಮಾನ ಮೂಡಲು ಪ್ರಾರಂಭವಾಗುತ್ತೆ. ಇನ್ನು ರಾಯ್ ಥಾಮಸ್ ನ ತಮ್ಮ ರೋಜೋ ಥಾಮಸ್ಗೆ ಈ ಪ್ರಕರಣದಲ್ಲಿ ಮೊದಲಿಂದನೂ ಸಹ ಅನುಮಾನ ಇರುತ್ತೆ. ಯಾವಾಗ ಜಾಲಿ ಜೋಸೆಫ್ ಅವರು ಶಾಜು ಶಿಕಾರಿಯಸ್ ನ ಮದುವೆ ಆಗ್ತಾರೋ ಆಗ ರೋಜೋ ಥಾಮಸ್ ಹತ್ತಿರದ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾನೆ. ತಮರಸೇರಿ ಪೊಲೀಸರು ಈ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಳ್ತಾರೆ. ಇಲ್ಲಿ ರೋಜೋ ಥಾಮಸ್ ತನಗೆ ಅನುಮಾನ ಮೂಡಲು ಕಾರಣವಾದಂತಹ ಅಂಶಗಳನ್ನ ಪೊಲೀಸರ ಮುಂದೆ ಬಿಚ್ಚಿಡ್ತಾನೆ. ಅದುವೇ 2011ರಲ್ಲಿ ರಾಯ್ ಥಾಮಸ್ ಸತ್ತ ನಂತರ ಅವರ ತಂದೆ ಬರೆದಿದ್ದಂತಹ ವಿಲ್ ನಲ್ಲಿ ಬದಲಾವಣೆಗಳನ್ನ ಗಮನಿಸುತ್ತಾನೆ. ಅದೇನಂದ್ರೆ ಮುಖ್ಯವಾಗಿ ತಾಯಿಲ್ಲ ಅನ್ನೋದು. ಇದ್ರ ಬಗ್ಗೆ ಇನ್ನೂ ವಿಚಾರಿಸಿದಾಗ ಗೊತ್ತಾಗೋದೇನಂದ್ರೆ ಜಾಲಿ ಜೋಸೆಫ್ ಅನೇಕ ಬಾರಿ ಆ ಕಾಲೇಜ್ ನ ಕ್ಯಾಂಪಸ್ ಒಳಗೆ ಬಂದು ಅಲ್ಲಿರುವಂತಹ ಕ್ಯಾಂಟೀನ್ ನಲ್ಲಿ ಕಾಫಿಯನ್ನ ಆರ್ಡರ್ ಮಾಡ್ತಾ ಇದ್ರು.
ಆಗ ರೋಜೋ ಥಾಮಸ್ಗೆ ಮತ್ತಷ್ಟು ಅನುಮಾನ ಮೂಡಲು ಪ್ರಾರಂಭವಾಗುತ್ತೆ. ಆಗ ಅವನು ರಾಯ್ ಥಾಮಸ್ ನ ಮರಣೋತ್ತರ ವರದಿಯನ್ನ ಮತ್ತೊಮ್ಮೆ ಓದಲು ಪ್ರಾರಂಭ ಮಾಡ್ತಾನೆ. ಆ ಮರಣೋತ್ತರ ವರದಿಯಲ್ಲಿ ರಾಯ್ ಥಾಮಸ್ ಸತ್ತ ದಿನ ರಾತ್ರಿ ಕಡಲೆಕರಿ ಅನ್ನ ಬಿಟ್ರೆ ಬೇರೆ ಏನು ತಿಂದಿಲ್ಲ ಅಂತ ಬರೆದಿರ್ತಾರೆ. ಆದ್ರೆ ಜಾಲಿ ಹೇಳಿರೋ ಪ್ರಕಾರ ರಾಯ್ ಥಾಮಸ್ ಸತ್ತ ದಿನ ರಾತ್ರಿ ಆಮ್ಲೆಟ್ ಮಾತ್ರ ತಿಂದಿದ್ದ ಅನ್ನೋದು. ಆಗ ರೋಜೋ ಥಾಮಸ್ಗೆ ಇಲ್ಲಿ ಏನೋ ನಡೆದಿದೆ ಅಂತ ಸ್ಟ್ರಾಂಗ್ ಆಗಿ ಅನ್ಸಕ್ಕೆ ಪ್ರಾರಂಭವಾಗುತ್ತೆ. ಅದರಿಂದಲೇ ಆತ ಪೊಲೀಸ್ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾನೆ. ಇವನ ಕಂಪ್ಲೇಂಟ್ ಆಧರಿಸಿ ತನಿಖೆಯನ್ನ ಪ್ರಾರಂಭಿಸಿದಂತಹ ಪೊಲೀಸರು ಮೊದಲಿಗೆ ರಾಯ್ ಥಾಮಸ್ ನ ಹೊರತಾಗಿ ಉಳಿದ 5 ಜನರ ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕು ಅಂತ ಮುಂದಾಗ್ತಾರೆ. ಯಾಕಂದ್ರೆ ರಾಯ್ ಥಾಮಸ್ ಹೊರತಾಗಿ ಉಳಿದ 5 ಜನರ ಮರಣೋತ್ತರ ಪರೀಕ್ಷೆ ನಡೆದೇ ಇರೋದಿಲ್ಲ. ಹಾಗಾಗಿ ಪೊಲೀಸರು ಮರಣೋತ್ತರ ಪರೀಕ್ಷೆಯನ್ನ 2019ರಲ್ಲಿ ನಡೆಸಲು ಮುಂದಾಗ್ತಾರೆ. ಹೂತಿಟ್ಟ ಸಮಾಧಿಯನ್ನ ಅಗೆಸಿ ಅಲ್ಲಿ ಸಿಕ್ಕಂತ ಅವಶೇಷಗಳನ್ನ ಲ್ಯಾಬಿಗೆ ಕಳಿಸ್ಕೊಡ್ತಾರೆ. ಸ್ವಲ್ಪ ದಿನದ ನಂತರ ಲ್ಯಾಬ್ ರಿಪೋರ್ಟ್ ಕೂಡ ಬರುತ್ತೆ. ಲ್ಯಾಬ್ ರಿಪೋರ್ಟ್ ನ ನೋಡಿ ನಿಜಕ್ಕೂ ಪೊಲೀಸರಿಗೆ ಕೂಡ ಶಾಕ್ ಆಗುತ್ತೆ. ಏನಂದ್ರೆ ಈ 6 ಜನರ ಸಾವಿಗೆ ಕಾರಣ ಬಂದು ಸಯನೈಡ್ ಆಗಿರುತ್ತೆ. ಇದರಿಂದ ಪೊಲೀಸ್ನವ್ರಿಗೆ ಕನ್ಫರ್ಮ್ ಆಗೋದೇನಂದ್ರೆ ಈ 6 ಸಾವು ಸಹಜ ಸಾವಲ್ಲ, ಈ 6 ಜನರದ್ದು ಮರ್ಡರ್ ಅಂತ. ಆಗ ಪೊಲೀಸರು ಈ ಜಾಲಿ ಜೋಸೆಫ್ ಮತ್ತು ಶಾಜು ಶಿಕಾರಿಯಸ್ ಮೇಲೆ ಅನುಮಾನ ಪಡ್ತಾರೆ. ಈ ಬಗ್ಗೆ ಹೆಚ್ಚಿನದಾಗಿ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಪೊಲೀಸ್ನವರು ಎಲ್ಲಾ ಕೊಲೆಗಳಲ್ಲೂ ಒಂದು ಕಾಮನ್ ಥಿಂಗ್ ಅನ್ನ ನೋಟಿಸ್ ಮಾಡ್ತಾರೆ. ಅದೇನಂದ್ರೆ ಈ 6 ಜನರ ಸತ್ತ ದಿನ ಇವರ ಜೊತೆ ಜಾಲಿ ಜೋಸೆಫ್ ಕಾಮನ್ ಆಗಿ ಇರೋದನ್ನ ಪೊಲೀಸ್ನವರು ಗಮನಿಸ್ತಾರೆ. ಇನ್ನು ಅಕ್ಟೋಬರ್ 5, 2019ರಲ್ಲಿ ಈ ಜಾಲಿ ಜೋಸೆಫ್ ನ ಕೇರಳದ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾರೆ. ಸುಮಾರು ಹೊತ್ತಿನ ವಿಚಾರಣೆಯ ನಂತರ ತಿಳಿಯೋದೇನೆಂದ್ರೆ ಈ 6 ಕೊಲೆಗಳನ್ನ ಮಾಡಿರೋದು ಜಾಲಿ ಜೋಸೆಫ್ ಅಂತ. ಜಾಲಿ ಜೋಸೆಫ್ ಹೇಳೋ ಪ್ರಕಾರ ಈಕೆಯ ಅತ್ತೆ ಆನಮ್ಮ ಥಾಮಸ್ ಯಾವಾಗ್ಲೂ ನೀನು ಓದಿದ್ಯಾ, ಹೊರಗಡೆ ಎಲ್ಲಾದ್ರೂ ಕೆಲಸ ಮಾಡು ಅಂತ ಪೀಡಿಸ್ತಾ ಇರ್ತಾರೆ. ಹಾಗಾಗಿ ಈ ಜಾಲಿ ಜೋಸೆಫ್ 2002ರಲ್ಲಿ ಈ ಆನಮ್ಮ ಥಾಮಸ್ ತಿನ್ನುವಂತ ಊಟದಲ್ಲಿ ಸೈನೈಡ್ ಅನ್ನ ಬೆರೆಸಿ ಸಾಯಿಸ್ಬಿಡ್ತಾಳೆ. ಅನಂತರ ಈ ರಾಯ್ ಥಾಮಸ್ ಮತ್ತೆ ಜಾಲಿ ಜೋಸೆಫ್ ನಡುವೆ ಒಂದು ಒಳ್ಳೆ ಬಾಂಡಿಂಗ್ ಏನಿರೋದಿಲ್ಲ. ಆದ್ರೆ ಈ ಜಾಲಿ ಜೋಸೆಫ್ಗೆ ಈ ಆಸ್ತಿ ಮೇಲೆ ಒಂದು ಕಣ್ಣಿರುತ್ತೆ. ಹಾಗಾಗಿ 2008ರಲ್ಲಿ ತಮ್ಮ ಮಾವ ಟಾಮ್ ಥಾಮಸ್ ನ ಮತ್ತೆ 2011ರಲ್ಲಿ ತನ್ನ ಗಂಡ ರಾಯ್ ಥಾಮಸ್ ನ ಪ್ಲಾನ್ ಮಾಡಿ ಅವರು ತಿನ್ನುವಂತ ಊಟದಲ್ಲಿ ಸೈನೈಡ್ ಅನ್ನ ಮಿಕ್ಸ್ ಮಾಡಿ ಸಾಯಿಸ್ತಾಳೆ. ಇನ್ನು ರಾಯ್ ಥಾಮಸ್ ಸತ್ತ ನಂತರ ತನ್ನ ಮಾವ ಬರೆದಂತಹ ಬಿಲ್ ಅನ್ನ ಬದಲಾಯಿಸಿ ಈಗಿರುವಂತ 3 ಅಂತಸ್ತಿನ ಮನೆಯನ್ನ ತನ್ನ ಹೆಸರಿಗೆ ಬರೆದಿರೋ ಹಾಗೆ ಬಿಲ್ ಅನ್ನ ಚೇಂಜ್ ಮಾಡ್ತಿರ್ತಾಳೆ. ಇನ್ನು ಯಾವಾಗ ರಾಯ್ ಥಾಮಸ್ ದೇಹದಲ್ಲಿ ಸೈನೈಡ್ ಪತ್ತೆ ಆಯ್ತೋ ಆಗ್ಲಿಂದ ರಾಯ್ ಥಾಮಸ್ ನ ಚಿಕ್ಕಪ್ಪ ಮ್ಯಾಥ್ಯೂ ಯಾವಾಗ್ಲೂ ಪೊಲೀಸ್ ಕಂಪ್ಲೇಂಟ್ ನೀಡುವಂತೆ ಈ ಜಾಲಿ ಜೋಸೆಫ್ ನ ಒತ್ತಾಯಿಸ್ತಾ ಇರ್ತಾನೆ. ಹಾಗಾಗಿ ಜಾಲಿ ಜೋಸೆಫ್ ಈ ಮ್ಯಾಥ್ಯೂನ ಕೂಡ ಅವನು ಕುಡಿಯುವಂತಹ ಬಿಯರ್ ನಲ್ಲಿ ಸೈನೈಡ್ ಮಿಕ್ಸ್ ಮಾಡಿ ಸಾಯಿಸ್ತಾಳೆ. ಇನ್ನು ಈಕೆಗೆ ಶಾಜು ಶಿಕಾರಿಯಸ್ ನ ಮದುವೆ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಎಲ್ಲಿವರೆಗೂ ಶಾಜು ಶಿಕಾರಿಯಸ್ ನ ಹೆಂಡತಿ ಸಿಲಿ ಶಾಜು ಮತ್ತೆ ಆತನ ಮಗಳು ಅಲ್ಫೈನ್ ಬದುಕಿರ್ತಾಳೋ ಅಲ್ಲಿವರೆಗೂ ಈ ಶಾಜು ತನ್ನನ್ನ ಮದುವೆ ಆಗೋದಿಲ್ಲ ಅಂತ ಈ ಜಾಲಿ ಜೋಸೆಫ್ ಗೆ ಗೊತ್ತಿರುತ್ತೆ. ಹಾಗಾಗಿ ಪ್ಲಾನ್ ಮಾಡಿ ಸೈನೈಡ್ ನ ಕೊಟ್ಟು ಇವರಿಬ್ಬರನ್ನು ಕೂಡ ಸಾಯಿಸಿ ಅನಂತರ ಈ ಜಾಲಿ ಜೋಸೆಫ್ ಶಾಜು ಶಿಕಾರಿಯಸ್ ನ ಮದುವೆ ಆಗ್ತಾಳೆ. ಈ ಪ್ರಕರಣ ಬೆಳಕಿಗೆ ಬರುವವರೆಗೂ ಶಾಜು ಶಿಕಾರಿಯಸ್ ತನ್ನ ಹೆಂಡತಿ ಮತ್ತು ಮಗಳ ಸಾವು ಸಹಜ ಸಾವು ಅಂತ ಅಂದುಕೊಂಡಿರ್ತಾನೆ. ಇನ್ನು ಈ ಜಾಲಿ ಜೋಸೆಫ್ಗೆ ಮೊದಲಿನಿಂದಲೂ ಕೂಡ MH ಮ್ಯಾಥ್ಯೂ ಅನ್ನೋರ್ ಜೊತೆ ಅಫೇರ್ ಇರುತ್ತೆ. ಈತ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ಜಾಲಿ ಜೋಸೆಫ್ ಸೈನೈಡ್ ಬೇಕು ಅಂತ ಈ MH ಮ್ಯಾಥ್ಯೂ ಹತ್ರ ಕೇಳಿ ಇಸ್ಕೊಂಡಿರ್ತಾಳೆ. ಈ ಮ್ಯಾಥ್ಯೂ ಪೃಥ್ವಿರಾಜ್ ಅನ್ನೋರ ಹತ್ರ ಈ ಸೈನೈಡ್ ಅನ್ನ ಪಡೆದು ಈ ಜಾಲಿ ಜೋಸೆಫ್ಗೆ ತಂದು ಕೊಟ್ಟಿರ್ತಾನೆ. ಈತನ ಹೇಳಿಕೆ ಪ್ರಕಾರ ಈ ಜಾಲಿ ಜೋಸೆಫ್ ಈ ಸೈನೈಡ್ ನ ಇವರ ಕುಟುಂಬದವರನ್ನ ಸಾಯಿಸೋದಿಕ್ಕೆ ಬಳಸಿದ್ದಾಳೆ ಅಂತ ಈತನಿಗೂ ಸಹ ಗೊತ್ತಿರೋದಿಲ್ಲ. ಈತನ ಹತ್ರ ಬೀದಿ ನಾಯಿಗಳನ್ನ ಸಾಯಿಸೋದಿಕ್ಕೆ ಬೇಕು ಅಂತ ಹೇಳಿ ಸೈನೈಡ್ ಅನ್ನ ಪಡೆದಿದ್ಲು ಅಂತ ಈ ಮ್ಯಾಥ್ಯೂ ಹೇಳಿಕೆಯನ್ನ ಕೊಡ್ತಾನೆ. ಇನ್ನು ಈ ಜಾಲಿ ಜೋಸೆಫ್ NITಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾಟಕ ಮಾಡ್ತಿದ್ದಕ್ಕೆ ಕಾರಣ ಅಕ್ಕಪಕ್ಕದ ಮನೆಯವರ ದೃಷ್ಟಿಯಲ್ಲಿ ಗೌರವ ಸಂಪಾದನೆ ಮಾಡೋದಿಕ್ಕೆ. ಇದಕ್ಕಾಗಿ ಜಾಲಿ ಜೋಸೆಫ್ ಆ ಕಾಲೇಜಿನ ಫೇಕ್ ID ಕಾರ್ಡ್ ಕೂಡ ಮಾಡಿಸ್ಕೊಂಡಿರ್ತಾಳೆ. ಇದನ್ನ ಸ್ವತಃ ಜಾಲಿ ಜೋಸೆಫ್ ಒಪ್ಕೊಳ್ತಾಳೆ. ಆಸ್ತಿ, ಹಣ ಮತ್ತು ಪರಪುರುಷನ ಮೋಹಕ್ಕಾಗಿ ಜಾಲಿ ಜೋಸೆಫ್ ತನ್ನ ಕೈಯಾರೆ ತನ್ನ ಕುಟುಂಬದ 6 ಮಂದಿಯನ್ನ ಸಾಯಿಸಿಬಿಡ್ತಾಳೆ. ಇನ್ನು ಈ ಪ್ರಕರಣ ಬೆಳಕಿಗೆ ಬಂದಾಗ ಕೇರಳ ಮಾತ್ರವಲ್ಲ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಎಷ್ಟೋ ಜನ ಮದುವೆಯನ್ನೇ ತಿರಸ್ಕರಿಸುವಂತಹ ನಿರ್ಧಾರವನ್ನ ಕೂಡ ಮಾಡಿದ್ರು. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ಕ್ರೈಮ್ ವಿಡಿಯೋದಲ್ಲಿ ಭೇಟಿಯಾಗೋಣ.